ತರಿಸಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿಯಲ್ಲಿರತಕ್ಕಂಥ ಒಂದು ಖಾಸಗಿ ಹೋಟೆಲಲ್ಲಿ ತಾಜ್ ಮಂಜೂರನ್ ಅಂತೇಳಿ ಆಗ ಕರೀತಾ ಇತ್ತು. ಆ ಹೋಟೆಲಲ್ಲಿ 15 ಮಂದಿ ಹಿಂದೂ ನಾಯಕರು, ಯಾರೆಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ರೂ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಗೋ ಸಂರಕ್ಷಣಾ ಸಮಿತಿ ಸೇರಿದಂತೆ ಎಷ್ಟು ಹಿಂದೂ ಸಂಘಟನೆಗಳಿದೆ ಅಷ್ಟು ಸಂಘಟನೆಯ ಜಿಲ್ಲಾ ಪ್ರಮುಖರನ್ನೊಳಗೊಂಡ ಸಮಿತಿ, ಅದರ ಜೊತೆಯಲ್ಲಿ ಮುಸ್ಲಿಂ ಸಮಾಜದಲ್ಲಿ 4 ಧರ್ಮಗುರುಗಳು ಸೇರಿದಂತೆ AP, EK, ಜಮಾತ್ ಇಸ್ಲಾಮು, ಸಲಫಿ, ಈ 4 ಜಮಾತ್ ಇಸ್ಲಾಮಿ ಸೇರಿದಂತೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಮೊಹಮ್ಮದ್ ಮಸೂದ್ ಅವರು, ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿದ್ದಂಥ ಅವತ್ತು ಮೊಹಮ್ಮದ್ ಕುಂಜಿ ಅವರು ಯಾನಪೋಯ ಸೇರಿದಂತೆ ಹೈದರ್ ಪ್ರತಿಪಾಡಿ ಇರಬಹುದು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಸೇರಿಸತಕ್ಕಂಥ ಮುಸ್ಲಿಂ ಸಮಾಜ 15 ಮಂದಿ. ಇದರ ಜೊತೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ 2 ಪ್ರಮುಖ ನಾಯಕರು, ಕ್ಯಾಥೋಲಿಕ್ ಸಭಾದಿಂದ ಜಾನ್ ಫರ್ನಾಂಡಿಸ್ ಅವರು ಫಾದರ್, ಅದೇ ರೀತಿ ಪ್ರೊಟೆಸ್ಟೆಂಟಿಂದ ಫಾದರ್ ಹನಿ ಕಬ್ರಾಲ್ ಅವರು, ಇವರನ್ನು ಸೇರಿಸಿ ಇದರ ಜೊತೆ ಜೈನ್ ಮಿಲನ್ ಅಧ್ಯಕ್ಷರನ್ನು ಕೂಡ ಸೇರಿಸಿ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿ ಕರಾವಳಿ ಭಾಗದ ಜ್ವಲಂತ ಸಮಸ್ಯೆ, ಅವತ್ತಿನ ಸಮಸ್ಯೆಯನ್ನು ನಾನು 13 ವರ್ಷದ ಹಿಂದೆ ತಾಜ್ ಮಂಜಿನಲ್ಲಿ ಏರ್ಪಡಿಸಿದ್ದೆ. ಅದರ ಸಂಯೋಜಕ ನಾನಾಗಿದ್ದೆ. ನನ್ನ ಸಂಯೋಜನೆಯಲ್ಲಿ ಆ ಕಾರ್ಯಕ್ರಮವನ್ನು ಅಲ್ಲಿ ನಡೆದಿತ್ತು. ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅವತ್ತಿನ SP ಸುಬ್ರಹ್ಮಣ್ಯೇಶ್ವರ ರಾವ್, ಅವತ್ತಿನ DC ಅವರ ಹೆಸರು ನನಗೆ ನೆನಪಿಗೆ ಬರುವುದಿಲ್ಲ, ಪೊನ್ನುರಾಜ್ ಅವರು, ಆಮೇಲೆ ಅವತ್ತಿನ IG ಗೋಪಾಲ್ ಹೊಸೂರ್ ಅವರು ಇದ್ದಂಥ ಒಂದು ಅದ್ಭುತವಾದಂಥ ಸಭೆ. ಅದರ ಹಿಂದೆಯೂ ಆಗಲಿಲ್ಲ, ಆ ನಂತರದ 13 ವರ್ಷಗಳಲ್ಲೂ ಆಗಿಲ್ಲ. ಇದನ್ನು ಗಿನ್ನೆಸ್ ದಾಖಲೆ ಅಂತಲೇ ಹೇಳಬಹುದು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ. ಇಷ್ಟು ಜನರನ್ನು ಸೇರಿಸಿ ನಾವು ಮಾತಾಡಿದ ವಿಚಾರ ಲವ್ ಜಿಹಾದ್, ಭಯೋತ್ಪಾದನೆ, ನಿರುದ್ಯೋಗ ಸಮಸ್ಯೆ, ಇಂತಹ 5 ಪ್ರಮುಖ ವಿಷಯಗಳನ್ನೊಳಗೊಂಡು ನಾವು ಮುಕ್ತಾನುಮುಕ್ತವಾಗಿ ಚರ್ಚೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದೆವು. ಅದರ ಉದ್ದೇಶ ಇಷ್ಟೇ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು. ನಾವು ಮಾರ್ಗ ಬದಿಯಲ್ಲಿ ದಾರಿಯಲ್ಲಿ ಪರಸ್ಪರ ಕಚ್ಚಾಡುವುದಕ್ಕಿಂತ ಏನು ನಮ್ಮ ಸಮಸ್ಯೆ, ನಾನು ಮುಕ್ತವಾಗಿ ನಾವು ಮಾತಾಡಬೇಕು, ಪರಸ್ಪರ ನಾವು ಚರ್ಚೆ ಮಾಡಬೇಕು, ಪರಿಹಾರವನ್ನು ಕಂಡುಕೊಳ್ಳಬೇಕು. ಅಕ್ರಮ ಗೋಸಾಗಾಟ ಇರಬಹುದು, ಎಲ್ಲ ವಿಚಾರಗಳಲ್ಲೂ ಮುಕ್ತ ಮನಸ್ಸಿನಿಂದ ಮಾತಾಡುವಂಥ ವೇದಿಕೆಯನ್ನು ನಾನೇ ಸ್ವತಃ ನಿಂತು ಎಲ್ಲರನ್ನು ಕರೆದು ನಾನು ಮಾಡಿದ್ದೇನೆ. ಬಹುಶಃ ಇದು ಒಂದು ಕಾರ್ಯ ನನ್ನ ಜೀವನದಲ್ಲಿ ನಾನು ಮಾಡಿದ ಒಂದು ಅತ್ಯುತ್ತಮವಾದ. ಇವತ್ತು ಬಹಳಷ್ಟು ಜನ ಅದು ಮರೆತು ಹೋಗಿದ್ದಾರೆ. ಒಂದೇ ಒಂದು ತಪ್ಪೇನಂತ ಹೇಳಿದರೆ, ನಾವು ಇಷ್ಟು ಕಾರ್ಯಕ್ರಮ ಮಾಡುವಾಗ